ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಕನ್ನಡದ ಫಸ್ಟ್ ಗ್ಲಾಮರ್ ಹೀರೋಯಿನ್ ಲಕ್ಷ್ಮಿ ಅವರು ಇವರಿಬ್ಬರು ಪೇರ್ ಆಗಿ 5 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. 5 ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾ. ಲಕ್ಷ್ಮಿ ಅವರು ಲೀಡ್ ರೋಲ್ ಆಗಿ ಆಕ್ಟ್ ಮಾಡಿರೋ ಮೊದಲನೇ ಕನ್ನಡ ಸಿನಿಮಾ ಗೋವಾದಲ್ಲಿ CID 999 ಅನ್ನೋ ಸಿನಿಮಾ. ಈ ಸಿನಿಮಾದ ನಾಯಕ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು 1968 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. 8 ವರ್ಷ ನಂತರ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಲಕ್ಷ್ಮಿ ಅವರು ಆಕ್ಟ್ ಮಾಡಿರೋ ನಾನ್ ನಿನ್ನ ಮರೆಯಲಾರೆ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ 1976 ಅಲ್ಲಿ. ಆ ವರ್ಷದ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ನಾನ್ ನಿನ್ನ ಮರೆಯಲಾರೆ ಸಿನಿಮಾ ಆಗುತ್ತೆ. ಥಿಯೇಟರ್ಗಳಲ್ಲಿ 175 ದಿನ ಕಂಪ್ಲೀಟ್ ಮಾಡಿ ಸಿಲ್ವರ್ ಜೂಬ್ಲಿ ಲಿಸ್ಟ್ ಅಲ್ಲಿ ಸೇರುತ್ತೆ. ಹಿಂದೆ 1977 ಅಲ್ಲಿ ಲಕ್ಷ್ಮಿ ಅವರು ಮತ್ತು ರಾಜನ್ ಅವರು ಆಕ್ಟ್ ಮಾಡಿರೋ ಒಲವು ಗೆಲುವು ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಒಂದು ವರ್ಷದ ಗ್ಯಾಪ್ ಅಲ್ಲಿ 1979 ಅಲ್ಲಿ ರಾಜನ ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿರೋ ನಾನೊಬ್ಬ ಕಲ್ಲ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಹಿಂದೆ 1980 ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿರೋ ರವಿಚಂದ್ರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾನು 100 ಡೇಸ್ ಕಂಪ್ಲೀಟ್ ಮಾಡಿ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಲಕ್ಷ್ಮಿ ಅವರಿಗೆ ರಾಜನ ಮೇಲೆ ಅಪಾರವಾದ ಗೌರವ. ಅದು ಮಾತ್ರ ಅಲ್ಲ, ಅವ್ರ ಸೆಟ್ ಅಲ್ಲಿ ಯಾವ ತರ ಇರ್ತಾರೆ, ಕೋ ಆರ್ಟಿಸ್ಟ್ ಗಳನ್ನ ಯಾವ ತರ ಗೌರವಿಸ್ತಾರೆ, ರಾಜನನ್ ಜೊತೆ ಆಕ್ಟ್ ಮಾಡುವಾಗ ಎಷ್ಟು ಕಂಫರ್ಟ್ ಆಗಿದೆ ಅಂತ ಲಕ್ಷ್ಮಿ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿರ್ತಾರೆ. ಮನುಷ್ಯ ಅಂದರೆ ಅವರೇ ರೀ. ಈ ಏನು ಪ್ರಾಬ್ಲಮ್ಸ್ ಏನಿರಲ್ಲ ಅವ್ರ ಥರ ನಾನು ನೋಡೇ ಇಲ್ಲ, ಎಲ್ಲೂ ನೋಡಿಲ್ಲ. ಅದೇನೋ ಅವ್ರನ್ನ ನೋಯಿಸ್ಬೇಕು, ಇನ್ನೊಬ್ಬರನ್ನ ಬೈಬೇಕು, ಹೋಗಲಿ. ಮೇ ಬಿ ಹಿ ಹಸ್ ಸೀನ್ ದ ಎಂಟೈರ್ ಬಿಗ್ ಫ್ಯಾಮಿಲಿ. ಅವ್ರನ್ನೆಲ್ಲ ಹಂಗೆ ಸುಧಾರಿಸ್ಕೊಂಡು ಬಂದಿದ್ದು, ಎಲ್ಲರೂ ನೋಡ್ಕೊಂಡು ಬಂದಿದ್ದು. ಯೂನಿಫಾರ್ಮ್ ಆಗಿ ಎಲ್ಲರನ್ನೂ ಪ್ರೀತಿ ಮಾಡೋಕ್ಕಾಗುತ್ತೇನ್ರಿ? ಅವ್ರಿಗಾಗುತ್ತೆ. ಜನಗಳನ್ನೂ ಅವ್ರ ಫ್ಯಾಮಿಲಿಯವ್ರನ್ನೂ ಎಲ್ಲ ಕೆಲಸದ ಮೇಲೆ ಧ್ಯಾನ, ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಅವ್ರಿಗೆ. ಸೈಲೆಂಟಾಗಿ ಜೋಕ್ ಹೊಡಿತಾರೆ, ಅದೆಲ್ಲ ಇತ್ತು ಅವ್ರಿಗೆ. ಇಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್.